ಯಾವ ಪತ್ರಿಕಾಗೋಷ್ಠಿಗೆ ಹೋದರೂ ಒಂದು ಸಾರಿ ಎಕ್ಸೈಟ್ಮೆಂಟ್ ಮತ್ತು ಎಮೋಷ್ನಲ್ ಆಗ್ತೀನಿ. ಯಾಕೆಂದರೆ ನಾನು ನನ್ನ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿರೋದು ನ್ಯೂಸ್ ಪೇಪರ್ ಏಜೆಂಟ್ ಆಗಿ. ನಾನು ವಿಜಯ ಕರ್ನಾಟಕ ಏಜೆಂಟ್ ಆಗಿದ್ದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಬಿಸ್ನೆಸ್. ಆಮೇಲೆ ನಾನು ಒಂದು ಸ್ವಲ್ಪ ದಿವಸ ರಿಪೋರ್ಟ್ರ್ ಕೂಡ ಆಗಿದ್ದೆ ವಿಜಯ ಕರ್ನಾಟಕ, ವಿಜಯವಾಣಿಗೆಲ್ಲ. ಕ್ರಿಸ್ತಪೂರ್ವ ಹಾಗಾಗಿ ನನಗೆ ಒಂದು ಸ್ವಲ್ಪ ಏನೋ ಒಂಥರ ನಿಮ್ಮನ್ನೆಲ್ಲ ನೋಡಿದಾಗ ಎಕ್ಸೈಟ್ಮೆಂಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ಎಡಗೈಯ ಅಪಘಾತಕ್ಕೆ ಕಾರಣ ಮೊನ್ನೆ 13ನೇ ತಾರೀಕು ರಿಲೀಸ್ ಆಗಿದೆ. ರಿಲೀಸ್ಗಿಂತ ಮೊದಲು ನಿಮ್ಮೆಲ್ಲರನ್ನೂ ಭೇಟಿ ಆಗಬೇಕಾಗಿತ್ತು. ಆದರೆ ಒಂದು ಅವಘಡ ನಡೆದ ಕಾರಣ ದೇಶದಲ್ಲಿ ಆ ಸಂದರ್ಭದಲ್ಲಿ ಆ ಇವೆಂಟ್ನ ಕ್ಯಾನ್ಸಲ್ ಮಾಡಬೇಕಾಯಿತು. ಹಾಗಾಗಿ ಪೋಸ್ಟ್ ರಿಲೀಸ್ ನಿಮ್ಮೆಲ್ಲರ ಜೊತೆಗೆ ಒಂದು ಸಂವಾದ ಮಾತುಕತೆಯನ್ನು ಮಾಡುವ ಒಂದು ಅವಕಾಶ ಈಗ ಲಭಿಸಿದೆ. ನಮಗೀಗ ಒಂಥರ ಕಟ್ಟ ಮೀಟ ಥರದ ಅನುಭವ. ಸಂತೋಷದ ಸಂಗತಿ ತುಂಬ ಇದೆ. ಮೊದಲನೇ ದಿನ ಸ್ವಲ್ಪ ಆತಂಕ ಕೂಡ ಇತ್ತು. ಬಹಳ ನಿರೀಕ್ಷೆ ಇಟ್ಕೊಂಡು ನಾವು ಸಮರ್ಥ್ ಕಟ್ಕೋಳ್ ಅವರ ನೇತೃತ್ವದಲ್ಲಿ ಚಿತ್ರ ನಿರ್ಮಾಣ ಪ್ರಾರಂಭ ಆಗಿತ್ತು. ಅನೇಕ ಅಡೆತಡೆಗಳ ನಂತರ ಮೊನ್ನೆ ಬಿಡುಗಡೆ ಆಗಿದೆ. ಬಿಡುಗಡೆಯಾದ ದಿನ ಒಂದು ಸ್ವಲ್ಪ ನಾನು ಚಿತ್ರದ ಬಗ್ಗೆ, ಆ ಪ್ರೋಸೆಸ್ ಬಗ್ಗೆ, ಕ್ರಾಫ್ಟ್ ಬಗ್ಗೆ ಏನು ಹೇಳಲ್ಲ. ನಾನು ಬಿಸ್ನೆಸ್ ಬಗ್ಗೆ, ಯಾಕೆಂದರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಬಿಸ್ನೆಸ್ ಬಗ್ಗೆ ಒಂದೆರಡು ಮಾತನ್ನು ಹೇಳಿ, ಚಿತ್ರದ ಬಗ್ಗೆ ಸ್ಟಾರ್ ಕಾಸ್ಟ್ ಇದ್ದಾರೆ ಮತ್ತು ಸಮರ್ಥ್ ಇದ್ದಾರೆ, ಅವರೆಲ್ಲ ಹೇಳ್ತಾರೆ. ಬಿಡುಗಡೆಯಾದ ದಿನ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಇತ್ತು. ಆಮೇಲೆ ನಾವು ಇಡೀ ಚಿತ್ರತಂಡ ಎಲ್ಲ ಥಿಯೇಟರ್ನ ಭೇಟಿ ಮಾಡಿ ಅಲ್ಲಿ ಆಡಿಯನ್ಸ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಿತ್ರ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ತುಂಬ ದೊಡ್ಡ ಸಪೋರ್ಟ್ ಸಿಕ್ತು ನಮಗೆ ಆಡಿಯನ್ಸಿಂದ, ನಮ್ಮ ಪ್ರೇಕ್ಷಕರಿಂದ. ಎಲ್ಲರೂ ತುಂಬ ಖುಷಿಪಟ್ಟು ಅದನ್ನು ಬೇರೆಯವರಿಗೆ ಹೇಳ್ತಾ ಹೋದರು, ಅವ್ರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಹೋದರು. ಹಾಗಾಗಿ ಶನಿವಾರ ಸಂಜೆ ನಂತರ ತುಂಬ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ನಿನ್ನೆ ಭಾನುವಾರ ಅಂತೂ ಅನೇಕ ಶೋಗಳು 70-80% ಆಕ್ಯುಪೆನ್ಸಿ ಆದವು. ಆಮೇಲೆ ಸಿಂಗಲ್ ಸ್ಕ್ರೀನಲ್ಲಿ ನಮಗೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಬರಲ್ವೇನೋ ಅನ್ನೋ ಅಭಿಪ್ರಾಯ ಅನೇಕ ಜನ ಹೇಳಿದರು ನಮ್ಮದು ಪ್ರೀಮಿಯರ್ ಶೋ ಆದ ನಂತರ. ಬಟ್ ಫಾರ್ಚುನೇಟ್ಲಿ ನಿನ್ನೆ ವೀರೇಶ್ನಲ್ಲಿ 2 ಶೋ ಹೌಸ್ಫುಲ್ ಆಯಿತು. ಹಾಗಾಗಿ ಅದು ಕೂಡ ಒಂದು ಪಾಸಿಟಿವ್ ಸೈನ್. ಮುಂದಿನ ದಿನಗಳಲ್ಲಿ, ಈ ವಾರದ ದಿನ, ಇವತ್ತು ಸೋಮವಾರ ಸ್ವಲ್ಪ ಸ್ಲೋ ಇರುತ್ತೆ, ಮಂಗಳವಾರದಿಂದ ಮತ್ತೆ ಪಿಕಪ್ ಆಗ್ಬೋದು. ಒಂದು ದೊಡ್ಡ ಯಶಸ್ಸನ್ನು ಈ ಚಿತ್ರ ಕಾಣಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕೆಂದರೆ ತುಂಬ ಕಷ್ಟಪಟ್ಟು ಈ ತಂಡ ಮಾಡಿರೋ ಸಿನಿಮಾ ಅದು. ಆ ಕಷ್ಟಕ್ಕೆ ಸರಿಯಾಗಿ ಈಕ್ವಲ್ ಆಗಿ ಆ ಪ್ರಾಡಕ್ಟ್ ಕೂಡ ಹೊರಗೆ ಬಂದಿದೆ. ಇಲ್ಲಿ ತುಂಬ ಜನ ಮಾಧ್ಯಮ ಮಿತ್ರರಿಗೆ ನಾವು ಸಿನಿಮಾ ತೋರಿಸಿದ್ವಿ, ನೀವೆಲ್ಲ ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರೇಕ್ಷಕರ ಅಭಿಪ್ರಾಯ ಕೂಡ ನಾವು ಪೋಸ್ಟ್ ಮಾಡ್ತಾ ಇಲ್ಲ, ಅವರವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿತ್ರ ನಮ್ಮ ಅಂದರೆ ಸ್ಲೋ ಸ್ಟಾರ್ಟ್ ಆದರೂ ಆಮೇಲೆ ಅದು ಪಿಕಪ್ ತಗೊಳ್ತಾ ಇದೆ. ಒಂದು ದೊಡ್ಡ ಈ ವರ್ಷದ ಒಂದು ಬಹು ನಿರೀಕ್ಷಿತ ಚಿತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟನ್ನು ಹೇಳಿ ಈ ಬಗ್ಗೆ ಯಾಕೆಂದರೆ ನಾನು ಕೊನೆಯಲ್ಲಿ ಬಂದವನು ನಿರ್ಮಾಪಕ ಆಗಿ. ಈ ಚಿತ್ರ ಪ್ರಾರಂಭ ಹೇಗಾಯಿತು, ಹೇಗೆ ನಡೀತು, ಅದೆಲ್ಲದ್ರ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತು ದಿಗಂತ್ ಸರ್, ನಿರೂಪ್ ಸರ್, ಧನು ಇವರೆಲ್ಲ ಮಾತಾಡ್ತಾರೆ. ವಿಶೇಷವಾಗಿ ರವಿಚಂದ್ರ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು ಅನ್ನೋದಕ್ಕಿಂತ ಅವ್ರ ಜೊತೆ ನಾನು ಸೇರಿಕೊಂಡಿದ್ದು. ರವಿಚಂದ್ರ ಕಾರಣ ನಾನು ಈ ಸಿನಿಮಾಗೆ ಜೊತೆ ಆಗಲಿಕ್ಕೆ. ಒಬ್ಬ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ಬೋದೋ ಅದನ್ನು ಮೀರಿದ ಪ್ರಯತ್ನನ ರವಿಚಂದ್ರ ಕೂಡ ಮಾಡ್ತಿದ್ದಾರೆ. ರವಿಚಂದ್ರ ಅವರು ಕೂಡ ಇದ್ದಾರೆ. ಇವರೆಲ್ಲರೂ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಆಮೇಲೆ ತಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಥ್ಯಾಂಕ್ ಯು. ಸಮರ್ಥ್ ಅವರು ಮಾತಾಡಬೇಕು. ಸೊ ಅದೇ 13ನೇ ಜೂನ್ಗೆ ರಿಲೀಸ್ ಆಯಿತು ಎಡಗೈ ಅಪಘಾತಕ್ಕೆ ಕಾರಣ. ಸೊ ಸುಮಾರು 4 ವರ್ಷ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಸುಮಾರಷ್ಟು ಪ್ರೊಡ್ಯೂಸರ್ ಕಡೆ ಹೋಗಿ ರಿಜೆಕ್ಷನ್ ತೊಗೊಂಡು ಹೇಗೋ ನಾನೇ ಮಾಡೋಣ ಅಂಥೇಳಿ ನಾನು ಸ್ಟಾರ್ಟ್ ಮಾಡಿದೆ ಫಿಲ್ಮ್ ಇದು. ಸೊ ನಾನು ಗುರುದತ್ ಗಾಣಿಗ ಅವರು ಇಬ್ಬರು ಸೇರಿ ಲಿಟ್ರಲಿ ಕ್ರೌಡ್ ಫಂಡಿಂಗ್ ಅಂತಲೇ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಜಾಕ್ ಮಂಜು ಅವರು ನಮಗೆ ಭಾಳ ಸಪೋರ್ಟ್ ಮಾಡಿದ್ರು.
ಸೊ ಅದೇ ಥರ ಸುಮಾರಷ್ಟು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ಕೊತ ಒಂದು ಲಾಸ್ಟ್ ಸ್ಟೇಜಿಗೆ ಬಂದು ಸ್ಟಕ್ ಆಗಿದ್ವಿ. ಸೊ ಅವಾಗ ದಿಗಂತ್ ಅವರು ಈ ಸಿನಿಮಾ ಏನೋ ರೆಮ್ಯುನೇಷನ್ ತೊಗೊಳಲ್ಲ ಅಂತ ಹೇಳಿ ನಮಗೊಂದು ಮೋಟಿವೇಶನ್ ಕೊಟ್ಟರು. ಅಂದರೆ ಗೊತ್ತಾಯ್ತು ಕಥೆನಲ್ಲಿ ಏನೋ ಇದೆ ಇಲ್ಲ, ಬಟ್ ಇದಷ್ಟೇ ಐಫೋನ್ ಪಿಕ್ಚರ್ಸ್ಗೋಸ್ಕರ ಅಷ್ಟೇ, ಕೆಲವೊಂದು ಮೀಡಿಯಾಗೋಸ್ಕರ ಅಷ್ಟೇ. ಸೊ ಅದೇ ಇದು ಒಂದು ಭಾಳ ಡಿಫ್ರೆಂಟ್ ಸಬ್ಜೆಕ್ಟು ಅಂತ ನಾನು ಹೇಳ್ತಾ ಇದ್ದೆ, ಬಟ್ ಈಗ ಎಲ್ಲ ಆಡಿಯನ್ಸ್ ಹೇಳ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಯುನೀಕ್ ಆಗಿದೆ ಅಂತೆ. ನನಗೂ ಗೊತ್ತಿತ್ತು ಇದು ಭಯಂಕರವಾದ ಕಷ್ಟವಾದ ಡೆಬ್ಯೂ ಅಂತ, ಯಾಕಂದರೆ ಐ ವಾಂಟೆಡ್ ಟು ಪ್ರೂವ್ ಮೈ ಪಾಯಿಂಟ್ ದಟ್ ಐ ನೋ ಹೌ ಟು ಮೇಕ್ ಫಿಲ್ಮ್ ಅಂತ. ಸೊ ಈಗ ಏನು ರೆಸ್ಪಾನ್ಸ್ ಬರ್ತಾ ಇದೆ, ನಿನ್ನೆ ಹೌಸ್ಫುಲ್ ನೋಡಾದ್ಮೇಲೆ ಒಂದೇನೋ ಸಿಕ್ತು, ಓಕೆ ಮೇ ಬಿ ಸೆಕೆಂಡ್ ವೀಕಿಂದ ಲಿಫ್ಟ್ ಆಗುತ್ತೆ ಅಂತ. ಅದೇ 2-3 ದಿವಸ ಸ್ಮೈಲ್ ಎಲ್ಲಿತ್ತು ಅಂತ ಕಾಣಿಸ್ತಾ ಇರಲಿಲ್ಲ, ಮಿರರ್ ಮುಂದೆ ನೋಡ್ಕೋಬೇಕಾಗಿತ್ತು ಸ್ಮೈಲ್ ಎಲ್ಲಿದೆ ಅಂಥೇಳಿ. ಬಟ್ ನಿನ್ನೆ ಯಾವಾಗ ಜನ ತುಂಬಿದ್ದು ನೋಡಿದೆ, ಐ ಥಿಂಕ್ ಓಕೆ ವಿ ಡಿಡ್ ಸಮಥಿಂಗ್ ಅಂತ ಅಂತು. ಮತ್ತು ಆಡಿಯನ್ಸ್ ರಿಯಾಕ್ಷನು ಅದೇ ಥರ ಇತ್ತು. ಬೆಸ್ಟ್ ಪಾರ್ಟ್ ಏನಂದರೆ ನಮಗೆ ಬಂದು ಎಲ್ಲರೂ ಹೇಳ್ತಾ ಇದ್ದಾರೆ, ನಿಮ್ಮಿಂದ ನಾವು ಪೂರ್ತಿ ಫ್ಯಾಮಿಲಿ ಸಿನಿಮಾಗೆ ಬಂದ್ವಿ ಅಂತ. ಐ ಥಿಂಕ್ ದಟ್ಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್. ಐ ಥಿಂಕ್ ಇನ್ನೂ ಟೈಮ್ ಇದೆ, ನಮ್ಮ ರನ್ವೇ ಇದೆ. ಸೊ 100% ನಾವು ಏನು ಎಫರ್ಟ್ಸ್ ಹಾಕಿದ್ದೀವಿ ಅದಕ್ಕೆ ನಾವೆಲ್ಲ ಟೂರ್ಗೂ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಸಿಟಿಗೆ. ಸೊ ಪ್ರಮೋಷನರೇ ನೀವೆಲ್ಲ ನೋಡಿದ್ದೀರಾ, ಪ್ರಮೋಷನ್ ಬಗ್ಗೆನೇ ನ್ಯೂಸ್ ಆಗಿದೆ. ಸೊ ದಿಗಂತ್ ಅವರು ಅದೇ ಥರ ಒಂದು ಸ್ಟ್ರೀಟ್ನಲ್ಲಿ ಇಳಿದು ಎಲ್ಲ ಮಾಡಿದ್ದು ಏನಿದೆ ಅದೆಲ್ಲ ನೋಡಿದ್ದೀರಾ, ಬಿಕಾಸ್ ಅವರು ಅಷ್ಟು ಇನ್ವೆಸ್ಟೆಡ್ ಇದ್ದಾರೆ ಈ ಸಿನಿಮಾದಲ್ಲಿ. ಅದೇ ಥರ ನಿರೂಪ್ ಸರ್ ಅವರು ಈ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಅವರು ನೀವೆಲ್ಲ ನೋಡಿದ್ರಿಂದ ಸಿನಿಮಾ ನಿಮ್ಗೆ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟ್ ರೋಲ್ ಅಂತ. ಐ ಥಿಂಕ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಈವನ್ ಧನು ಆಗಲಿ, ಶಿ ಈಸ್ ಮೇಕಿಂಗ್ ಅವರ್ ಓನ್ ಇದು ಡೆಬ್ಯೂ. ಆ್ಯಂಡ್ ಆಲ್ಸೋ ಎಡಗೈ ರಿಲೀಸ್ ಆಗೋಕ್ಕೆ ಕಾರಣ ರವಿಚಂದ್ರ ಅವರು. ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟು ರಾಜೇಶ್ ಸರಿಗೆ ತೋರಿಸಿದ್ರು. ರಾಜೇಶ್ ಸರು ಇಷ್ಟಪಟ್ಟು ಓಕೆ ನಾನು ಪ್ರೊಡ್ಯೂಸರಾಗಿ ಬರ್ತೀನಿ ಅಂತ ಒಪ್ಕೊಂಡ್ರು. ಸೊ ಅದೇ ಥರ ಈ ಸಿನಿಮಾ ರಿಲೀಸ್ ಆಯಿತು. ಸೊ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ನೋಡ್ಕೊತ ಇದ್ದ ಸಿದ್ದೇಶ್ ಅವರು ಭಯಂಕರವಾದ ಸಪೋರ್ಟ್ ಮಾಡಿದ್ರು. ಎಲ್ಲಿ 100 ರೂಪಾಯಿ ಖರ್ಚು ಮಾಡಬೇಕು ಅಲ್ಲಿ 90 ರೂಪಾಯಿನೇ ಖರ್ಚು ಮಾಡಿಸ್ತಿದ್ರು. ಸೊ ನಮ್ಮ ಡೈರೆಕ್ಷನ್ ಟೀಮು ಹಾಗೆ. ಸೊ ಮತ್ತು ಇಲ್ಲಿ ಎಲ್ಲರೂ ಪ್ರದ್ಯೋತಮ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಶ್ರೀಕಾಂತ್ ಸರ್ ಯಾರು ಗೊತ್ತಿಲ್ಲ. ಸೊ ಅವರು ಬಂದು ಫೈನಲ್ ಎಡಿಟ್ ಮಾಡಿಕೊಟ್ರು. ಈ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಅಂದರೆ 2 ತಾಸಲ್ಲಿ ಮುಗಿತಾ ಇದೆ, ಇಟ್ಸ್ ಬಿಕಾಸ್ ಆಫ್ ಶ್ರೀಕಾಂತ್ ಸರ್. ಸೊ ಐ ಥಿಂಕ್ 4 ವರ್ಷ ಒಂದೇ ಬಾವಿನಲ್ಲಿದ್ದೆ, ನನಗೆ ಗೊತ್ತಿತ್ತು ಏನು ನೀರಿದೆ ಅಂತ. ಬಟ್ ಅವ್ರು ಬಂದು ಹೇಳಿದ್ರು ಎಕ್ಸಾಕ್ಟ್ಲಿ ಎಲ್ಲಿದೆಯಾ ಅಂಥೇಳಿ. ಸೊ ಮತ್ತು ರಾಜೇಶ್ ಸರ್ ಸಿನಿಮಾ ನಂಬಿ ಏನೋ ಆಗುತ್ತೆ ಅಂಥೇಳಿ ಫಸ್ಟು ಎಡಗೈಗೆ ನಂಬಿದ್ದು ಈ ಪ್ರೊಡ್ಯೂಸರು. ಸೊ ಬೇರೆ ಎಲ್ಲ ಪ್ರೊಡ್ಯೂಸರ್ ನೋಡೋಕ್ಕೆ ತಯಾರಿರಲಿಲ್ಲ ಯಾವುದೂ ಸಿನಿಮಾ. ವರ್ಸ್ಟ್ ಸಿನಾರಿಯೋ ಏನಂದರೆ ನಾನು ಯಾವಾಗ ಇಲ್ಲಿ ಪ್ರೊಡ್ಯೂಸರ್ ಸಿಗಲಿಲ್ಲ ಅವಾಗ ಬೇರೆ ಲ್ಯಾಂಗ್ವೇಜ್ ಹೋಗಿ ಸಿನಿಮಾ ತೋರಿಸಿದೆ. ಅವ್ರು ಹೇಳಿದ್ದು ಒಂದೇ ಮಾತು, ಟ್ರ್ಯಾಶ್ ದಿಸ್ ಕನ್ನಡ ವರ್ಷನ್, ನಾವು ರೀಶೂಟ್ ದಿಸ್ ಇನ್ ಅವರ್ ಲ್ಯಾಂಗ್ವೇಜ್ ಅಂತ. ಸೊ ಬಟ್ ನನಗೆ ಗೊತ್ತಿತ್ತು ಈ ಸಿನಿಮಾ ನಾವು ರಿಲೀಸ್ ಮಾಡ್ತೀವಿ. ಮೇ ಬಿ 4 ವರ್ಷ ತೊಗೊಂಡೆ 2 ತಾಸು ಎಂಟರ್ಟೈನ್ ಮಾಡೋಕ್ಕೆ. ಐ ಥಿಂಕ್ ಇವತ್ತು ಪ್ರಾಡಕ್ಟ್ ನೋಡಿದಾಗ ಐ ಆಮ್ ಲೈಕ್ ಫುಲ್ಫಿಲ್ ಆಗಿದೆ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೆ. ಮತ್ತು ಯಾರಿದ್ದಾರೆ ಸರ್, ಕೃಷ್ಣ ಹೆಬ್ಬಾಳೆ ಸರ್ ಇದ್ದಾರೆ. ಸೊ ನೀವು ನೋಡಿದರೆ ಉತ್ತರ ಕರ್ನಾಟಕ ಇಸ್ ಅ ವೆರಿ ಡಿಫಿಕಲ್ಟ್ ಡೈಲೆಕ್ಟ್ ಟು ಕ್ರ್ಯಾಕ್. ಕೃಷ್ಣ ಹೆಬ್ಬಾಳೆ ಸರ್ ಎಷ್ಟು ಫ್ಲಾಲೆಸ್ ಆಗಿ ಲಿಟರಲಿ ಅನಿಸುತ್ತೆ ಈಸ್ ಫ್ರಮ್ ಧಾರವಾಡ ಅಂತ. ಸೊ ಆ್ಯಂಡ್ ಮುಂಚೆ ಏನೂ ಪ್ರಿಪ್ರೇಷನ್ ಮಾಡಿಲ್ಲ ಆ ಥರ. ಸೊ ಅಲ್ಲೇ ಆನ್ಸೆಟ್ ಬಂದು ವಾಸ್ ಸೋ ಇಂಟ್ಯಾಕ್ಟ್. ಸೊ ಇನ್ನೂ ಸುಮಾರು ಜನ ಇದ್ದಾರೆ, ನಿಧಿ ಅವರು ಎಲ್ಲರಿಗೂ ಥ್ಯಾಂಕ್ ಮಾಡಬೇಕು. ಸೊ ಐ ಥಿಂಕ್ ರಾಧಿಕಾ ನಾರಾಯಣ್ ಅವರು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಈವನ್ ಶಿ ಅಗ್ರಿ ಟು ಡೂ ದ್ಯಾಟ್. ಐ ಥಿಂಕ್ ಈ ಟೀಮ್ ಕಟ್ಟಕ್ಕೆ ಅಭಿಮನ್ಯು ಅವರು ಇದು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಇನ್ನೊಬ್ಬರು ಪ್ರವೀಣ್ ಶಿವಣ್ಣ ಅಂತ, ಅವರು ಫಸ್ಟ್ ಎಡಿಟರ್ ನಮ್ಮದು. ಸೊ ಐ ಥಿಂಕ್ ಎಲ್ಲ ಒಂದು ಟೀಮ್ ಸೇರಿ ಮಾಡಿದಾಗ ಎಲ್ಲರೂ ಆರ್ಟ್ ಡೈರೆಕ್ಷನ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ಗುಣಶೇಖರ್ ಅಂತ. ಸೊ ಮತ್ತು ನಾವು ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವು ನೋಡಿರಬೇಕು 2 ಡಿಫ್ರೆಂಟ್ ಫ್ಲ್ಯಾಟ್ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಇಂಟೀರಿಯರ್ ಮಾಡಿಸಿದ್ದು ನಾವು. ಅಂದರೆ ಒಂದು ಮನೆಯಲ್ಲಿ ಏನು ಇಂಟೀರಿಯರ್ ಮಾಡ್ತೀವಲ್ಲ ಆ ಥರ ಇಂಟೀರಿಯರ್ ಡಿಸೈನರ್ ಕರ್ಕೊಂಬಂದು 2 ರೆಡಿಮೇಡ್ 2 ಫ್ಲ್ಯಾಟ್ನಲ್ಲಿ ಆ ಥರ ಇಂಟೀರಿಯರ್ ಮಾಡಿಸಿದ್ದು. ಸೊ ಎಲ್ಲ ಆಡಿಯನ್ಸ್ಗೆ ಒಂದೇ ಬೆಟ್ಗೆ ಒಂದೇನೋ ಟ್ರೈ ಮಾಡಿದ್ದೀವಿ, ದಯವಿಟ್ಟು ಹೋಗಿ ನೋಡಿ. ಇಷ್ಟ ಇಲ್ಲ ಅಂದ್ರೂ ಬೈರಿ, ಇಷ್ಟ ಆಯ್ತು ಅಂದರೆ ಸ್ವಲ್ಪ 4 ಜನಕ್ಕೆ ಹೇಳಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೋಲ್ಡ್ ಆಗಿದೆ, ನೆಗಡಿ, ಕೆಮ್ಮು, ಕೋವಿಡ್, ಇದೇನು ಟೆನ್ಷನ್ ತಗೊಳ್ಳಂಥದ್ದು. ಅದೇ ಶುಕ್ರವಾರ ನಮ್ಮ ನಿರ್ಮಾಪಕರು ಹೇಳಿದಾಗೆ ನಮ್ಗೆ ತುಂಬ ಬೇಜಾರಾಗೋಯ್ತು, ದುಃಖ ಆಗೋಯ್ತು. ಏನಪ್ಪ ಹಿಂಗಾಯ್ತು ಕತೆ ಅಂತ. ಅಂದರೆ ಯಾವ ಥರ ದುಃಖ ಆಯಿತು ಅಂದರೆ, ನಾನು ಥಿಯೇಟ್ರಿಗೆ ಹೋಗಿ ಅಂದರೆ ಓಕೆ ಕನ್ನಡ ಸಿನಿಮಾ ಬರ್ತಾ ಇಲ್ಲ, ನಮ್ಮ ಸಿನಿಮಾ ಜನ ನೋಡ್ತಾ ಇಲ್ಲ ಅಂತ ಅಂದ್ಕೊಂಡೆ. ಪಕ್ಕದ ಸ್ಕ್ರೀನಲ್ಲಿ ಇಂಗ್ಲೀಷ್ ಯಾವುದೋ ನಡೀತಾ ಇತ್ತು, ಫೈನಲ್ ಡೆಸ್ಟಿನೇಷನ್ನು.
ಇನ್ನೊಂದು ಹೌಸ್ಫುಲ್ ಹಿಂದಿ ಅದು ನಡೀತಾ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಜನ ಇರಲಿಲ್ಲ. ಅಂದ್ರೆ ಒಂದು ಶುಕ್ರವಾರ ಒಂದು ಆ ಕ್ರೇಜ್ ಇತ್ತಲ್ಲ ಮುಂಚೆ ಜನಕ್ಕೆ, ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಗೆ ಫಸ್ಟ್ ಶೋ ಅಂತಲ್ಲ, ಬಟ್ ಆ ಶುಕ್ರವಾರ ಬರ್ತಾ ಇದ್ದಿದ್ದು ಫುಟ್ ಫಾಲೇ ಇರಲಿಲ್ಲ. ಅದೆಲ್ಲ ನೋಡಿ ನನಗೆ ಒಂಥರ ಬೇಜಾರಾಯ್ತು. ಆಮೇಲೆ ನಮ್ಮ ಸಿನಿಮಾಗೆ ಬಂದಾಗ ಸ್ಯಾಟರ್ಡೇನೂ ಅಷ್ಟೇ ಒಂದು ಸ್ವಲ್ಪ ಪಿಕ್ ಆಗಿತ್ತು. ನಿನ್ನೆ ಎಲ್ಲಾ ಕಡೆ ಆಲ್ಮೋಸ್ಟ್ ಫುಲ್ ಆಗಿತ್ತು, ಅದು ಖುಷಿ ಆಯ್ತು. ಯಾಕೆಂದ್ರೆ ಒಂದಷ್ಟು ಜನ ಬಂದು ಹೇಳಿದ್ರು, ಅಲ್ಲ ನಮ್ಮ ಫ್ರೆಂಡ್ ನೋಡಿದ್ರು ಮೊನ್ನೆ, ಅವ್ರನ್ನ ಹೋಗಿ ನೋಡಿ ದಯವಿಟ್ಟು ನೋಡಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದೀವಿ ಅಂದ್ರು. ಸೊ ನನಗೆ ಎಲ್ಲಿ ಖುಷಿ ಆಯ್ತು ಅಂದ್ರೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಇದೆ, ಜನಕ್ಕೆ ಇದು ಮುಟ್ತಾ ಇದೆ, ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಉದ್ದೇಶ ಕೂಡ ಅದೇ, ಚೆನ್ನಾಗಾಗ್ತಾ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇಂದ ಇನ್ನ ಚೆನ್ನಾಗಾಗುತ್ತೆ ಅನ್ನೋದು ನಮ್ದು ಒಂದು ಆಸೆ, ಅಭಿಪ್ರಾಯ. ಸೊ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಈ ಸಿನಿಮಾ ಇನ್ನ ಜನಕ್ಕೆ ಮುಟ್ಲಿ ಅಂತ ಕೇಳ್ಕೊತೀನಿ. ಆಮೇಲೆ ನಿರೂಪ್ ಅವರು ಕೂಡ ತುಂಬಾ ಥ್ಯಾಂಕ್ಸ್. ಅಂದ್ರೆ ಒಂದು ತುಂಬಾ ವೆಯ್ಟ್ ಇರೋಂಥ ಪಾತ್ರ ಅದರಲ್ಲಿ. ನನಗೆ ನಮ್ಮಪ್ಪ ಎಲ್ಲ ಸಿನಿಮಾ ನೋಡಿದಾಗ ಅದೇ ಹೇಳಿದ್ರು, ತುಂಬಾ ಚೆನ್ನಾಗಿದೆ, ಅಂದ್ರೆ ರೌಂಡ್ ಆಫ್ ಆಗದೆ ನಿರೂಪ್ ಅವರಿಂದ. ಸೊ ಆ ಥರ ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ. ಈಸ್ ತುಂಬಾ ಸರಳ ಜೀವಿ, ಸ್ನೇಹ ಜೀವಿ, ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ನಿರೂಪ್, ಥ್ಯಾಂಕ್ ಯು ನಿರೂಪ್. ಆಮೇಲೆ ಧನ್ಯ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ನಮ್ಮಪ್ಪ ತುಂಬಾ ಹೊಗಳಿದ್ರು. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ, ಎವ್ರಿಥಿಂಗ್ ವಾಸ್ ಅಮೇಸಿಂಗ್. ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಆ ಪಾತ್ರನ ಕ್ಯಾರಿ ಮಾಡಿರೋದೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕ್ವೈಟ್ ಇಂಪ್ರೆಸ್ಡ್. ಆಮೇಲೆ ನಮ್ಮ ಕೃಷ್ಣ ಸರ್, ಅಫ್ಕೋರ್ಸ್ ಆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ತುಂಬಾ ಕಷ್ಟ. ನಾನು ಉತ್ತರಾಖಂಡ ಅಂತ ಒಂದು ಸಿನಿಮಾದಲ್ಲಿ ನಾನು ಆ ಭಾಷೆ ಮಾತಾಡೋದು, ಅದು ತುಂಬಾನೇ ಕಷ್ಟ ಆಕ್ಟ್ ಮಾಡೋದಕ್ಕೆ. ಅದು ಎಷ್ಟು ಸತಿ ಇದಾಗ್ತಾ ಇತ್ತು, ರೀಟೇಕ್ ಆಗ್ತಾ ಇತ್ತು, ಅಂದ್ರೆ ಯಾಕೋ ಏನೋ ಒಂದು ಮಿಸ್ ಆಗ್ತಾ ಇತ್ತು ಡೈಲೆಕ್ಟ್ ಅಲ್ಲಿ. ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಿಲ್ಲರ್ ಫಾರ್ ದಿಸ್ ಫಿಲ್ಮ್. ಅಂಡ್ ಇಡೀ ತಂಡ, ನಮಗೆ ರಾಜೇಶ್ ಕೇಳುಂಬಿ ಸರ್ ಅಂತೂ ನಮಗೆ ಒಂಥರ ದೇವ್ರ ತರ ಬಂದ್ರು. ಅವರು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ಮ ಜೊತೆ ಇರಲಿಲ್ಲ. ಬಹುಶಃ ಇದ್ದಿದ್ರೆ ನಾವು 4 ವರ್ಷ ಕಾಯದೇ ಬೇಕಾಗಿರ್ಲಿಲ್ಲ. ಒಂದು 6 ತಿಂಗಳಲ್ಲೇ ಸಿನಿಮಾ ರೆಡಿ ಆಗ್ತಿದ್ದಂಗೆ ಅವರು ರಿಲೀಸಿಗೆ ರೆಡಿ ಮಾಡ್ತಾ ಇದ್ರು. ಆ ಥರ ಒಂದು ಶಕ್ತಿ ಇರುವಂತ ಮನುಷ್ಯ. ಸೊ ಥ್ಯಾಂಕ್ ಯು ರಾಜೇಶ್ ಸರ್. ಆಮೇಲೆ ಪ್ರದ್ಯೋತ್ ಮ್ಯೂಸಿಕ್ ಅಂತೂ ತುಂಬಾನೇ ಹೊಗಳ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಸ್ಪೆಷಲಿ ಅದ್ಭುತವಾಗಿದೆ. ಅಂದ್ರೆ ಒಂದು ಡಾರ್ಕ್ ಕಾಮಿಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಎಲ್ಲರೂ ತುಂಬಾ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಆಮೇಲೆ ಸರ್ ಎಡಿಟಿಂಗು ಅಷ್ಟೇ, ಎಷ್ಟು ಜನ ನನಗೆ ನಿಮಗೆ ನೀವು ನಂಬ್ತಿರೋ ಇಲ್ಲೋ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವರೇ ಟ್ಯಾಗ್ ಮಾಡ್ತಾ ಇದ್ದಾರೆ ಸಿನಿಮಾ ನೋಡಿ. ಅದರಲ್ಲಿ ಎಡಿಟಿಂಗು ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ನಿಧಿ ಅವರು ಇಲ್ಲ, ಆಮೇಲೆ ರಾಧಿಕಾ ನಾರಾಯಣ್ ಅವರಿಲ್ಲ, ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್. ಈ ಸಿನಿಮಾನ ಗೆಲ್ಸೋದಕ್ಕೆ ಇನ್ನ ಸಹಾಯ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದ್ರಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಬಂದಿಲ್ಲ, ಪ್ರೇಕ್ಷಕನಾಗಿ ಬಂದಿದ್ದೀನಿ. ಯಾಕಂದರೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ 3 ದಿನ. ನನಗೆ ಸಮರ್ಥ್ ಅವ್ರು ಫಸ್ಟ್ ಬಂದು ಸಮರ್ಥ್ ಮತ್ತು ಗುರುದತ್ ಬಂದ್ಬಿಟ್ಟು ಈ ಥರ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ್ರು. ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂದೆ. ಒಂದ್ಸಲ ಕೇಳಿ ಕಥೆನ, ಅಂದರೆ ಅದು ಬಂದ ಪುಟ್ಟ ಹೋದ ಪುಟ್ಟ ಥರ ಹೋಗುತ್ತೆ, ಬೇಡ ಅಂದೆ. ಇಲ್ಲ, ನೀವು ಕತೆ ಕೇಳಿ, ಇದು ತುಂಬ ಇಂಪಾರ್ಟೆಂಟ್ ನಮಗೆ, ನಿಮ್ಮ ಥರದವ್ರು ಯಾರಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ಆ್ಯಂಡ್ ಕತೆ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈವನ್ ಶೂಟಿಂಗ್ ಟೈಮಲ್ಲೂ 3 ದಿನ ನಾವೇನು ಶೂಟ್ ಮಾಡಿದ್ವಿ, ತುಂಬ ಪ್ಲ್ಯಾಂಡ್ ಆಗಿ ಸಮರ್ಥಿಗೆ ತುಂಬ ಕ್ಲಾರಿಟಿ ಇತ್ತು. ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ 3 ದಿನ ನಾವಿಬ್ಬರು ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಮ್ಮ ಕಾನ್ವರ್ಸೇಷನ್ಸ್ ಇರ್ಬೋದು ಎಲ್ಲನೂ. ಸಿನಿಮಾ ನೋಡಿದಾಗ ಆ್ಯಸ್ ಅನ್ ಆಡಿಯನ್ಸ್, ಬಿಕಾಸ್ ನನಗೆ ಉಳ್ದಿದ್ದ ಕತೆ ಅವ್ರು ಹೇಳಿದ್ರು ಅಷ್ಟು ನೆನಪಿರಲಿಲ್ಲ. ಸಿನಿಮಾ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಸಿನಿಮಾ. ಆ್ಯಸ್ ಎ ಡೈರೆಕ್ಟರ್ ಹೀಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಆ್ಯಂಡ್ ನಮಗೆ ಕನ್ನಡ ಸಿನಿಮಾಗೆ ಈ ಥರ ಡೈರೆಕ್ಟರ್ಸ್ ಬೇಕು. ಸೊ ಈ ಸಿನಿಮಾ ಗೆಲ್ಲೋದು ತುಂಬ ಮುಖ್ಯ. ಬಿಕಾಸ್ ಈ ಥರ ಡೈರೆಕ್ಟರ್ಸ್ ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್, ಕಮರ್ಷಿಯಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಮಾಡಬೇಕು. ಆ್ಯಂಡ್ ಇದೂ ಇಟ್ಸ್ ಅ ಕಮರ್ಷಿಯಲ್ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದು, ನಮ್ಮ ತಂದೆ ತಾಯಿ ಸಿನಿಮಾ ನೋಡಿದ್ರು, ಅವರು ತುಂಬ ಖುಷಿ ಪಟ್ಟರು. ಅವ್ರು ಫೋನ್ ಮಾಡಿಬಿಟ್ಟು, ದಿಗಂತ್ಸ್ ಕೆರಿಯರ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು, ನೀನು ಸಿನಿಮಾಗೆ ಏನು ಸಪೋರ್ಟ್ ಮಾಡ್ಬೇಕು ನಿನ್ನ ಕಡೆಯಿಂದ ದಯವಿಟ್ಟು ಹೋಗಿ ಮಾಡು, ಈ ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ನಮ್ಮ ತಾಯಿನೂ ಅವರು ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ. ನಂಗೆ ತುಂಬ ಖುಷಿ ಆಯಿತು, ತುಂಬ ಮಜಾ ಇದೆ ಸಿನಿಮಾ, ತುಂಬ ನಗಿಸುತ್ತೆ ಫಸ್ಟಿಂದ ಲಾಸ್ಟ್ ತನಕ. ಆ್ಯಂಡ್ ಒಂದು ಮೆಸೇಜು ಇದೆ ಸಿನಿಮಾದಲ್ಲಿ. ಸೊ ಓವರ್ ಆಲ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ನನ್ನ ರಿಕ್ವೆಸ್ಟ್ ಆಡಿಯನ್ಸ್ಗೆ ಏನಂದರೆ, ಕೆಲವು ಸಲ ಏನಾಗುತ್ತೆ
ನಮ್ಮ ಕೆಲಸಗಳ ಒತ್ತಡಗಳಿಂದ ಒಂದು 2-3 ವೀಕ್ಸ್ ಆದಮೇಲೆ ಬರುವಂಥ ಆಡಿಯನ್ಸ್ ಏನಿದ್ದಾರೆ ಅವರು ಈ ವಾರದಿಂದನೇ ಬಂದರೆ ಈ ಸಿನಿಮಾ ಇನ್ನೊಂದು ಲೆವೆಲ್ ಮೇಲಕ್ಕೆ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ನಿಮಗೆ ಖಂಡಿತ ಇದು ಡಿಸಪಾಯಿಂಟ್ ಮಾಡಲ್ಲ. ಹಾಗೆಯೇ ಧನು ಅವರು ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ನೀವು ಸಿನಿಮಾ ನೋಡಿದಾಗ ತುಂಬ ಚಾಲೆಂಜಿಂಗ್ ರೋಲು. ಆ್ಯಂಡ್ ಅವ್ರು ಲಕ್ಕಿ ಆ್ಯಕ್ಚುಲಿ ಈ ಥರ ರೋಲ್ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದು. ಆ್ಯಂಡ್ ಅವ್ರು ಅಷ್ಟೇ ಚೆನ್ನಾಗಿ ಅದನ್ನು ಅಭಿನಯ ಮಾಡಿದ್ದಾರೆ. ಹಾಗೆ ನಿಧಿ ಸುಬ್ಬಯ್ಯ ಅವರು, ಒಂದು ಖುಷಿಯಾಗುತ್ತೆ ಮತ್ತೆ ದಿಗಂತ್ ಮತ್ತು ನಿಧಿ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ. ಆ್ಯಂಡ್ ರಾಧಿಕಾ ಆಫ್ಕೋರ್ಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ಸರ್, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಸಿನಿಮಾಗೆ ಇನ್ನೂ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಹಾಗೆಯೇ ರವಿಚಂದ್ರ ಅವರು, ನನಗೆ ತುಂಬ ಖುಷಿಯಾಗೋದು, ಯಾವಾಗ ಸಿಕ್ತಾಗಲೂ ನಗ್ತಾ ಇರ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಇವರು ಸ್ವಲ್ಪ ನಗು ಸಮರ್ಥ ಹತ್ರ ಹೋಗಿ ಅಂತ, ಅದು ನಿಮ್ಮ ಕೈಲಿದೆ. ನಾನು ಅವ್ರಿಗೆ ಇವಾಗ ಬಂದಾಗ ಯಾಕೆ ಈ ಥರ ಇದ್ದೀರಾ, ಖುಷಿ ಪಡಿ, ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಗೆಲ್ಲುತ್ತೆ. ನನ್ನ ನಂಬಿಕೆ ಏನು ಅಂದರೆ ಒಂದು ಒಳ್ಳೆ ಸಿನಿಮಾ ಇದ್ದಾಗ ಅದನ್ನು ಜನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಈಗೇನಾಗಿದೆ ಅಂದರೆ ಬಿಕಾಸ್ ತುಂಬ ಕಂಟೆಂಟ್ ಇದೆ, ತುಂಬ ರಿಲೀಸಸ್ ಬರ್ತಾ ಇರುತ್ತೆ. ಸೊ ಹೋಲ್ಡ್ ಮಾಡೋದು ಥಿಯೇಟರ್ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದ್ರ ಆಡಿಯನ್ಸ್ ಥಿಯೇಟರ್ಗೆ ಬಂದು ನೋಡಿದ್ರೆ ಸಿನಿಮಾ ಇನ್ನಷ್ಟು ದಿನ ಓಡುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ರಾಜೇಶ್ ಸರ್, ತುಂಬ ಥ್ಯಾಂಕ್ಸ್. ತುಂಬ ಒಂದು ಕಾರ್ಪೊರೇಟ್ ಪ್ರೊಡ್ಯೂಸರ್ ಥರ ತುಂಬ ಪ್ರೊಫೆಷ್ನಲ್, ತುಂಬ ಕ್ಲಾರಿಟಿ ಇದೆ ಅವ್ರ ಕಮ್ಯುನಿಕೇಷನಲ್ಲಿ. ಆ್ಯಂಡ್ ಅಗೇನ್ ಈ ಥರ ಪ್ರೊಡ್ಯೂಸರ್ಸ್ ಗೆಲ್ಲಬೇಕು, ಈ ಥರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಕನ್ನಡ ಸಿನಿಮಾಗೆ ಬರಬೇಕು. ಆ್ಯಂಡ್ ಪ್ರದ್ಯೋತಮ್, ಫ್ಯಾಂಟಾಸ್ಟಿಕ್ ಜಾಬ್ ಸರ್. ನಿಮ್ಮ ಎಡಿಟಿಂಗ್ ತುಂಬ ಚೆನ್ನಾಗಿ ಇದೆ ಆ್ಯಂಡ್ ತುಂಬ ಇಷ್ಟ ಆಯಿತು. ಹಾಗೆಯೇ ಯಾರಾದರೂ ಮಿಸ್ ಆದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಅದೇ ಲಾಸ್ಟ್ ಮಾರ್ಚಲ್ಲಿ ನಾವು ರಿಲೀಸ್ ಮಾಡಿದ್ವಿ ಭಾವತಿ ರಾಯಣ ಅಂತ ಸಿನಿಮಾ. ಅದಾದಮೇಲೆ ಡೈರೆಕ್ಟ್ಲಿ ಒಂದು 2 ಮಂತ್ಸ್ ಗ್ಯಾಪಾಗಿ ಈಗ ಎಡಗೆ ಅಪಘಾತಕ್ಕೆ ಕಾರಣಗಳು ಸಿನಿಮಾ ರಿಲೀಸ್ ಮಾಡಿದೆವು. ಇದು ಬಟ್ ರಿಲೀಸ್ ಮಾಡಿದ ಡೇಟ್ ಜೂನ್ 13 ಅಂದರೆ, ಬಟ್ ಇದರಿಂದ ಒಂದು 6 ತಿಂಗಳ ಹಿಂದೆ ಸಿನಿಮಾ ಕೆಲಸ ನಡೀತಿತ್ತು. ಒಂದು 6 ತಿಂಗಳಿಂದ ಸಮರ್ ಸರ್ ನನಗೆ ಸಿನಿಮಾ ಕಳಿಸಿದ್ರು, ಸಿನಿಮಾ ನೋಡಿ ಸರ್. ಅದಾದಮೇಲೆ ಸಿನಿಮಾ ನೋಡಿದ್ವಿ. ಅದಾದಮೇಲೆ ಭೇಟಿ ಆದ್ವಿ, ಅಂದರೆ ಸಿನಿಮಾಗೆ ಯಾವ ರೀತಿಯಿಂದ ಕೊಲಾಬರೇಷನ್ ಆಗ್ಬೋದು ಅಂತ. ಆ ಟೈಮಲ್ಲಿ ಫೈನಾನ್ಷಿಯಲಿ ನನಗೆ ಸಪೋರ್ಟ್ ಮಾಡೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ. ಬಟ್ ಏನಾಗುತ್ತೆ ನೋಡೋಣ ಸರ್ ಅಂತೇಳಿ ಒಂದು 3 ದಿನ ಟೈಮ್ ತೊಗೊಂಡೆ. ಆ 3 ದಿನದಾಗ ರಾಜೇಶ್ ಸರಿಗೆ ಸಿನಿಮಾ ತೋರಿಸ್ದೆ. ರಾಜೇಶ್ ಸರ್ ಒಂದ್ಸಲ ನೀವು ಸಿನಿಮಾ ನೋಡಿ, ನಿಮ್ಗೆ ಹೆಂಗೆ ಅನ್ನಿಸ್ತದೆ ನೋಡಿ, ಅದಾದ್ಮೇಲೆ ಏನು ಮಾಡೋಣ ಅಂತ. ಸರ್ ಸಿನಿಮಾ ನೋಡಿದ್ರು. ಅದಾದಮೇಲೆ ಒಂದ್ಸಲ ನಾನು ಡೈರೆಕ್ಟ್ರಿಗೆ ಮಾತಾಡ್ತೀನಿ ಅಂತಂದರು. ಸರ್ ಡೈರೆಕ್ಟ್ರಿಗೆ ಮಾತಾಡಿದ್ರು. ಅದಾದಮೇಲೆ ಸಿನಿಮಾ ಇದು ರವಿ ನಾವು ಮಾಡೋಣ, ಸಿನಿಮಾ ಚಲೋ ನಾವು ಮಾಡೋಣ ಅಂತಂದರು. ಆದಮೇಲೆ ಅಲ್ಲಿಂದ ಇಲ್ಲಿ ತನಕ ಏನಂದರೆ ರಾಜೇಶ್ ಸರ್ದು ಒಂದು ನಾನು ನೋಡಿದ್ದೇನೆ ಕಮಿಟ್ಮೆಂಟು. ಅಂದರೆ ಏನು ಅಂತಾರದು ಮಾಡ್ತಾರದು ಆಯಿತು ಸಿನಿಮಾಗೆ. ಆ್ಯಂಡ್ ಮಾರ್ಕೆಟಿಂಗ್ ವೈಸು ನೀವು ತೊಗೊಂಡ್ರೆ ಕಂಟೆಂಟ್ ಏನೇನು ಮಾಡಿದ್ರೆ ಎಲ್ಲ ಸಮರ್ ಸರೇ ಮಾಡಿದ್ದದೆ ಎಲ್ಲ. ಆ್ಯಸ್ ಎ ಡೈರೆಕ್ಟ್ರಾಗಿ ಅದೇನು ಕ್ಯಾಂಪೇನ್ ಮಾಡಬೇಕಿತ್ತು, ಕಂಟೆಂಟ್ಗಳು ಅವರೇ ರೆಡಿ ಮಾಡಿದ್ರು, ಅವರೇ ಪಿಚ್ ಮಾಡಿದ್ರು. ಅಂದರೆ ಅದನ್ನು ರೀಚ್ ಮಾಡೋಕ್ಕೆ ನಮ್ಮ ಪವಿತ್ರ ಮೇಡಮ್ ಆ್ಯಂಡ್ ಟೀಮ್, ಹೋಲ್ ಟೀಮ್, PR ಟೀಮ್ ಕಡೆಯಿಂದ ಅದು ಎಲ್ಲ ನೀಟಾಗಿ ರೀಚ್ ಮಾಡಿಸಿದ್ರು. ಈ ಮಾರ್ಕೆಟಿಂಗು ಮತ್ತು ಈ ಕ್ರಿಯೇಟಿವ್ಸ್ ಮಾಡ್ತಾಯಿಲ್ಲ, ಅದು ಈ ಭಾಳ ಮ್ಯಾಟ್ರ್ ಆಗುತ್ತೆ ರಿಲೀಸ್ ಟೈಮಲ್ಲಿ. ಅದನ್ನು ಆನ್ ಟೈಮ್ ಎಲ್ಲರೂ ಅವ್ರ ಕಡೆಯಿಂದ ಕೆಲಸ ಮಾಡಿದಾಗ. ಆ್ಯಂಡ್ ರಿಲೀಸಿಗೆ ನಾವು ಡಿಸ್ಟ್ರಿಬ್ಯೂಷನಲ್ಲೇ ಇದು ಲಾರ್ಜೆಸ್ಟ್ ರಿಲೀಸ್ ನಮ್ಮದು. ಹತ್ತತ್ರ 300+ ಶೋಸ್ಗಳು ನಾವು ಡೇ 1 ರಿಲೀಸ್ ಮಾಡಿದ್ದೀವಿ ಅಕ್ರಾಸ್ ಕರ್ನಾಟಕ. ಎಲ್ಲ A ಸೆಂಟರ್ಗಳಲ್ಲಿ, B ಸೆಂಟರ್ ಮೇಜರ್ ಕಲೆಕ್ಷನ್ ಎಲ್ಲೆಲ್ಲ ಆಗುತ್ತೆ ಅಲ್ಲಿ, ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ. ಬೆಂಗಳೂರಲ್ಲಿ ಹತ್ತತ್ರ 130 ಶೋಸ್ಗಳಿತ್ತು ಡೇ 1. ಅದಾದಮೇಲೆ ನಮಗೇನು ಕಲೆಕ್ಷನ್ ಬಂತಲ್ಲ, ಡೇ 1 ಕಲೆಕ್ಷನ್ ಬಂದಮೇಲೆ ಅಂದರೆ ನಮ್ದೊಂದು ಏನೋ ಒಂದು X ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಥಿಯೇಟ್ರಿಂದ ಡೇ 1ಗೆ. ಆ ಲೆವೆಲಿಗೆ ಆಗಲಿಲ್ಲ ನಮಗೆ. ಅದಾದಮೇಲೆ ಅಂದರೆ ವಾಟ್ ವೆಂಟ್ ರಾಂಗ್ ಅಂತ ಅದಾಗ ಇಮಿಡಿಯೇಟ್ಲಿನೇ ನೆಕ್ಸ್ಟ್ ಡೇಗೆ ಎಲ್ಲರೂ ಆ್ಯಕ್ಷನ್ ತಗೊಂಡಿವಿ. ಅಂದರೆ ಥಿಯೇಟ್ರಿಗೆ ಹೋಗೋಣ, ಥಿಯೇಟ್ರ್ ವಿಸಿಟ್ ಮಾಡೋಣ ಅಂತ. ದಿಗಂತ್ ಸರ್ ಬಂದರು, ಸಮರ್ ಸರು, ಗುರುದತ್ ಸರು, ನಿರೂಪ್ ಸರು, ಮತ್ತು ರಾಜೇಶ್ ಸರು, ಧನು ಅವರು, ಇಡೀ ಹೋಲ್ ಟೀಮ್ ಎಂಡ್ ಟು ಎಂಡ್. ಅಲ್ಲಿ ನಿಧಿ ಮೇಡಮ್ ಅಲ್ಲಿ ಮೈಸೂರಲ್ಲಿ ಹೋದರು. ಎಲ್ಲರೂ ಸೆಕೆಂಡ್ ಡೇ ಎಲ್ಲ ಥಿಯೇಟರ್ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅದು ಕನ್ವರ್ಷನ್ ಆಗಕ್ಕೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಇತ್ತಂತಂದರೆ ಸಿನಿಮಾ ಚಲೋ ಇಲ್ಲ ಅಂತ ಅನ್ಬೋದು. ಸಿನಿಮಾ ಬಗ್ಗೆ ಎಲ್ಲೂ ಯಾರೂ ಕೆಟ್ಟದಾಗಿ ಮಾತಾಡೋತ್ತಿಲ್ಲ, ಅಥವಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇಲ್ಲ, ಅಥವಾ ಏನೂ ನೆಗೆಟಿವ್ ಬರೀತಾ ಇಲ್ಲ. ಓನ್ಲಿ ಥಿಂಗ್ ಈಸ್ ಥಿಯೇಟರ್ಗೆ ಬರೋ ಏನು ಆಡಿಯನ್ಸ್ ಸಂಖ್ಯೆ ಏನಿದೆಯಲ್ಲ ಅದು ಕಮ್ಮಿ ಆಗಿದೆ. ಇಲ್ಲಿ ನಾವು ಅದೇ ಸಮರ್ ಸರಿಗೂ ನಾವು ಅದೇ ಹೇಳ್ತಾ ಇದ್ವಿ, ವಿ ಮೇಡ್ ಅ ರೈಟ್ ಪ್ರಾಡಕ್ಟ್, ವಿ ನೀಡ್ ಟು ಸೆಲ್ ಇಟ್. ಈಗ ಈ ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶನೇ ಏನಂದರೆ
ಒಳ್ಳೆ ಸಿನಿಮಾ ಬಂದಿದೆ, ರಿವ್ಯೂಸ್ಗಳು ಏನಿದೆ ಅಲ್ಲ, ಜನರು ಹಾಕಿರೋ ರಿವ್ಯೂಸ್ಗಳೇ ಇಂಟರ್ನೆಟ್ಟಲ್ಲಿದೆ. ಆ ರಿವ್ಯೂಸ್ಗಳಾದರೂ ನೋಡಿ ನೀವು ಸಿನಿಮಾಗೆ ಬಂದರೆ ನಿಮ್ಮ ದುಡ್ಡಿಗೆ ನಿಮ್ಮ ಟೈಮಿಗೆ ಮೋಸ ಇಲ್ಲ ಅಂತ ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಹೇಳ್ತೀನಿ. ಯಾಕಂದರೆ ಈ ಥರ ಇಲ್ಲೇ ಸರ್ದ ಎಕ್ಸಾಂಪಲ್ ಇದೆ, ರಂಗಿತರಂಗ ರಿಲೀಸ್ ಆದಾಗ ಅದು ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆ ಬಂದಿತ್ತು. ಬಜರಂಗಿ ಬೈಜಾನ್ ಬಂದಿತ್ತು, ಅದಾದಮೇಲೆ ಬಾಹುಬಲಿ ಬಂದಿತ್ತು. ಅದರ ಅಪೋಸಿಟ್ ರಂಗಿತರಂಗ ಬಂದಾಗ ರಂಗಿತರಂಗ ಅದು ಒಂದು ಏನಿದೆ ಅದ್ರದ್ದು ಹಿಸ್ಟ್ರಿ ಅದು ಕ್ರಿಯೇಟ್ ಮಾಡಿತ್ತು. ಅದಾದಮೇಲೆ ಲಾಸ್ಟ್ ಇಯರ್ ನಾವು ನಮ್ಮ ಸಿನಿಮಾ ಮಾಡಿದಾಗೂ ಕಮ್ಮಿಯಿಂದನೇ ಸ್ಟಾರ್ಟ್ ಆಗಿತ್ತು. ಬಟ್ ಜನಕ್ಕೆ ನೋಡೋ ಮನಸ್ಥಿತಿ ಏನಿದೆ ಅಲ್ಲ, ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಥಿಯೇಟ್ರಿಗೆ ಬಂದು ನೋಡೋದು. ಬಟ್ ಅದಕ್ಕೆ ನಾವು ಕಾಲ್ ಬ್ಯಾಕ್ ವ್ಯಾಲ್ಯೂ ಕೊಡ್ತಾ ಹೋಗ್ಬೇಕು. ಆ್ಯಸ್ ಎ ಅಂದರೆ ಮೇಕರ್ಸ್ ಆಗಿ, ಆ್ಯಸ್ ಎ ಪ್ರೆಸ್ ಅವರಾಗಿ, ಆ್ಯಸ್ ಅ ಕ್ರಿಯೇಟಿವ್ ಪೀಪಲ್ ಆಗಿ, ಈ ಟ್ರೋಲ್ಸ್ಗಳು, ಈ ರಿವ್ಯೂ ಮಾಡೋರೆಲ್ಲರೂ ನಮ್ಮ ಜೊತೆ ಅಂತೂ ಡೇ ಒನ್ನಿಂದ ನಿಂತಿದ್ದೀರಾ ಈ ಸಿನಿಮಾಗೆ. ಆ್ಯಂಡ್ ಈ ಪ್ರೆಸ್ ಮೀಟಿನ ಉದ್ದೇಶನೂ ಏನಂದರೆ ಇನ್ನೂ 4 ಜನರಿಗೆ ಹೇಳಿ, ಅಂದರೆ ನಮ್ದೇನು ರಿವ್ಯೂಸ್ಗಳು ಬರ್ತಾ ಇದೆ ಅಲ್ಲ, ಅದ್ರದ್ದೇನು ನಮ್ಮ ಟೀಮ್ ಕಂಟೆಂಟ್ಗಳು ಕೊಡುತ್ತಲ್ಲ, ನೀವು 4 ಜನರಿಗೆ ರೀಚ್ ಮಾಡಿಸಿ ಹೋಪ್ಫುಲಿ ಈ ಸಿನಿಮಾ ಒಂದು 25 ಡೇಸ್ ತನಕ ಒಂದು ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅಂತ ನನ್ನ ಭಾವನೆ. ಆ್ಯಂಡ್ ಅದು ಡೆಫಿನೆಟ್ಲಿ ವಿಲ್ ಮೀಟ್ ಆನ್ 25th ಡೇ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದು ನನ್ನ ಮೊದಲನೇ ಚಿತ್ರ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಮಾಧ್ಯಮದವರಿಗೆ. ಆ್ಯಂಡ್ ಮೊದಲನೇ ಚಿತ್ರ ಎಕ್ಸ್ಪೀರಿಯನ್ಸ್ ಯಾವುದಿದ್ರೂ ಸ್ಪೆಷಲ್ ಆ್ಯಂಡ್ ತುಂಬಾ ಹೇಳ್ಕೊಟ್ಟಿದೆ ಈ ಚಿತ್ರ ನನಗೆ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ಮುಂಚೆ ನಾನು ಚಿತ್ರನ ಆ್ಯಸ್ ಅನ್ ಆಡಿಯನ್ಸ್ ನೋಡಿದ್ದೀನಿ. ಸ್ಕ್ರೀನ್ ಹಿಂದೆ, ಒಂದು ಕ್ಯಾಮ್ರಾ ಹಿಂದೆ ನಡೆಯೋಂಥ ಒಂದು ಪರಿಶ್ರಮ, ಅದು ನನಗೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಮುಖಾಂತರ ಗೊತ್ತಾಗಿದ್ದು. ತುಂಬಾ ಆಬ್ಸ್ಟಿಕಲ್ಸ್ ಇರುತ್ತೆ ಆ್ಯಂಡ್ ಆ ಒಂದು ಆಬ್ಸ್ಟಿಕಲ್ಸ್ನ ದಾಟಿ ಮುಂದಕ್ಕೆ ಬರೋದಕ್ಕೆ ಓನ್ಲಿ ಒಂದು ರೀಸನ್, ನಮ್ಮಲ್ಲಿ ಆ ಒಂದು ಕನಸಿರುತ್ತಲ್ಲ, ನಮ್ಮೊಂದು ಕಲೆನ ನಾವು ಆ ಪರದೆ ಮೇಲೆ ನೋಡಬೇಕು. ಆ್ಯಂಡ್ ಆ ಒಂದು ಪ್ಯಾಷನಿಂದ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಪರಿಶ್ರಮನೂ ನಮಗೆ ಮುಖ್ಯ ಸಿನಿಮಾ ಅಲ್ಲಿ. ಬಿಕಾಸ್ ಇದು ಒಂದು ಕೊಲಾಬ್ರೇಟಿವ್ ಪ್ರಾಸೆಸ್, ಸಿನಿಮಾ ಒಬ್ಬರಿಂದ ಸಾಧ್ಯ ಇಲ್ಲ. ಸೊ ತುಂಬಾ ಒಂದು ಆನೆಸ್ಟ್ ಪರಿಶ್ರಮ ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇಲ್ಲಿವರೆಗೂ ಯಾರ್ಯಾರು ನೋಡಿದಾರೋ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸಿನಿಮಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ, ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಸಿನಿಮಾ ನಿಜ ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಮತ್ತು ಜನಗಳು ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಬೇಕು. ಕಾಂತಾರ ಸಿನಿಮಾನೇ ತಗೊಳ್ಳಿ, ಅದು ವರ್ಡ್ ಆಫ್ ಮೌತಿಂದನೇ ಆ ಮಟ್ಟಕ್ಕೆ ತಲುಪಿದ್ದು. ಸೊ ಜನಗಳಾಗಿ ಇವಾಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ದಿಗಂತ್ ಸರ್ ಹೇಳ್ದಂಗೆ ನೆನ್ನೆ ಥಿಯೇಟರಲ್ಲಿ ನಮ್ಮ ಫ್ರೆಂಡ್ಸ್ ಹೇಳಿದ್ದಕ್ಕೆ ಬಂದ್ವಿ ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಗುತ್ತೆ ಆ ಥರ ಕೇಳಿಸ್ಕೊಳ್ಳೋದಕ್ಕೆ. ಜನಗಳು ಮಾತಾಡ್ತಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ ಅಂತ. ಆ್ಯಂಡ್ ಸಮಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಆ್ಯಸ್ ಅ ಡೆಬ್ಯೂ ಡೈರೆಕ್ಟರ್ ಈಸ್ ಅ ವಿಷನರಿ. ಅವ್ರಿಗೆ ಒಂದು ವಿಷನ್ ಏನಿದೆಯೋ ಈ ಸಿನಿಮಾ ಬಗ್ಗೆ, ಕ್ಲಾರಿಟಿ ಇದೆಯಲ್ಲ, ಇಟ್ಸ್ ಬ್ರಿಲಿಯಂಟ್. ಆ್ಯಂಡ್ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ. ಆ್ಯಂಡ್ ರವಿ ಸರ್, ನಿಮಗೂ ಕೂಡ ಒಂದು ಡೆಬ್ಯೂ ಡೈರೆಕ್ಟರ್ ಫಿಲ್ಮ್ ಆ್ಯಂಡ್ ಈ ಕಾಸ್ಟ್ ಮೆಂಬರ್ಸ್ ಹಾಕಿರೋ ಪರಿಶ್ರಮಕ್ಕೆ ಏನೋ ಈ ಥರ ಒಂದು ಸಪೋರ್ಟ್ ಸಿಗ್ತಾರೆ. ಇಂಥ ಒಳ್ಳೆ ಕಂಟೆಂಟಿಗೆ ನಾವೆಲ್ಲರೂ ಇನ್ನೂ ಬೆಳಿಬೋದು. ಆ್ಯಂಡ್ ಕಾಸ್ಟ್ ಬಗ್ಗೆ ಮಾತಾಡಬೇಕಂದ್ರೆ, ದಿಗಂತ್ ಸರ್ ಜೊತೆ ನನಗೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವಕಾಶ ಸಿಕ್ಕಿರೋದು ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ಇಂಥ ಒಳ್ಳೆ ಸ್ಕೋಪ್ ಇರೋಂಥ ಪಾತ್ರ ನಂಗೆ ಕೊಟ್ಟಿರೋ ಸಮರ್ಥ್ ಸರ್ಗೆ ವೆರಿ ವೆರಿ ಗ್ರೇಟ್ಫುಲ್. ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಪಾತ್ರನ ಜನಗಳು ಕೂಡ. ಥ್ಯಾಂಕ್ ಯು. ಆ್ಯಂಡ್ ಕೃಷ್ಣ ಸರ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ನಂಗೆ ಯಾರ್ಯಾರು ಹೇಳಿದ್ರು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟಪಟ್ಟವರೆಲ್ಲ, ಅವ್ರ ನಿಜ ಜೀವನದಲ್ಲೂ ಏನೋ ಪೊಲೀಸನ ಅಂತ ಕೇಳ್ತಿದ್ರು, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಮ್ಯೂಸಿಕ್ನ. ಮ್ಯೂಸಿಕ್ ಇಲ್ಲದೆ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಇನ್ಕಂಪ್ಲೀಟ್. ಒಂದು ಎಕ್ಸ್ಟ್ರಾ ಒಂದು ಡೆಪ್ತ್ ಕೊಟ್ಟಿದೆ ಸಿನಿಮಾಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮ್ಯೂಸಿಕ್ಗೋಸ್ಕರ. ಎಸ್. ಆ್ಯಂಡ್ ಪ್ರವೀಣ್ ಸರ್ ಆ್ಯಂಡ್ ಎಡಿಟರ್ಸ್ ಬ್ರಿಲಿಯಂಟ್ ಜಾಬ್ ಮಾಡಿದ್ದಾರೆ. ಟ್ರೇಲರ್ ಕಟ್ ನೋಡಿದಾಗೆ ಎಲ್ಲರೂ ವಾವ್ ಏನು ಸಕ್ಕದಾಗಿದೆಯಲ್ಲ, ಕನ್ನಡ ಸಿನಿಮಾಕ್ಕೆ ಈ ಥರ ಒಂದು ಹಾಲಿವುಡ್ ಸಿನಿಮಾ ರೇಂಜ್ಗೆ ಟ್ರೇಲರ್ ಕಟ್ ಮಾಡಿದ್ದಾರೆ ಅಂತ ಹೇಳಿದರು. ಆ ಒಂದು ಟ್ರೇಲರಿಂದನೇ ಐ ಥಿಂಕ್ ತುಂಬಾ ಅದು ಕನ್ವರ್ಟ್ ಆಗಿದೆ ನಮಗೆ. ಸಿನಿಮಾಗೆ ಬಂದು ನೋಡಿದ್ದಾರೆ ಜನ. ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ.
ಸೊ ಹೀಗೆ ಬನ್ನಿ, ಸಪೋರ್ಟ್ ಮಾಡಿ ಸಿನಿಮಾನ. ಆ್ಯಂಡ್ ಆದಷ್ಟು ಬೇಗ ಹೋಗಿ ಸಿನಿಮಾ ನೋಡಿ, ನಿಮ್ಮ ಫ್ರೆಂಡ್ಸನ್ನ ಕರ್ಕೊಂಡೋಗಿ, ಫ್ಯಾಮಿಲಿನ ಕರ್ಕೊಂಡೋಗಿ. ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ದಯವಿಟ್ಟು ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನಮಗಿರಲಿ. ಥ್ಯಾಂಕ್ ಯು. ತುಂಬ ಫ್ರೆಶ್ ಆಗಿರೋ ಮನಸ್ಸುಗಳ ಜೊತೆ ಎಲ್ಲರೂ ಬಂದಿದ್ದೀವಿ. ಆಲ್ ದಿ ಪೀಪಲ್ ಆನ್ ದಿ ಡಯಸ್ ಹಿಯರ್, ಪ್ರತಿಯೊಬ್ಬರಿಗೂ ಒಂಥರ ಸಂತೋಷ, ಒಂಥರ ನೆಮ್ಮದಿ ಸಿಕ್ಕಿದೆ. ಬೇರೆ ಬೇರೆ ಅನುಭವಗಳನ್ನ ಹೇಳ್ಕೊತ ಬರ್ತಾ ಇದ್ದಾರೆ. ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡೋದು, ಎಡಗೈ ಅಪಘಾತಕ್ಕೆ ಕಾರಣ ಒಂದಷ್ಟು ಕೊಲೆಗಳ ಸುತ್ತ ನಡೆಯುವಂಥ ಒಂದು ಹಾಸ್ಯ ಚಿತ್ರ, ಒಂಥರ ವಿಚಿತ್ರವಾಗಿದೆ. ಇಟ್ಸ್ ಎ ರೇರ್ ಕಾಂಬಿನೇಷನ್ ವೇರ್ ಡಾರ್ಕ್ ಹ್ಯೂಮರ್ ಅನ್ನೋದು ಕನ್ನಡದಲ್ಲಿ ಅಷ್ಟಾಗಿ ಪ್ರಯತ್ನ ಪಡ್ದಲೇ ಇರುವಂತಹ ಒಂದು ಆಯಾಮ. ಡಾರ್ಕ್ ಹ್ಯೂಮರ್ ಅನ್ನೋದು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದ್ದಂಥ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಡಾರ್ಕ್ ಹ್ಯೂಮರ್. ವೆನ್ ದರ್ ಇಸ್ ಅ ಮರ್ಡರ್, ಸಂಬಡಿ ಈಸ್ ಗೆಟಿಂಗ್ ಕಿಲ್ಡ್, ದರ್ ಇಸ್ ಅ ರೀಸನ್ ಫಾರ್ ಲಾವ್. ವೆನ್ ಸಂಬಡಿ ಈಸ್ ಇನ್ ಸ್ಟ್ರೆಸ್, ದರ್ ಇಸ್ ಅ ರೀಸನ್ ಟು ಲಾವ್. ನಗುವಿಗೆ ಬೇರೆ 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 ಕಾರಣಗಳು ಸಿಗ್ತಾ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಅದೆಲ್ಲದಕ್ಕೂ ಒಂದು ರೌಂಡ್ ಅಪ್ ಆಗಿ ಫೈನಲಲ್ಲಿ ದರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನಮ್ಮ ಪಡಗದಲ್ಲೇ ನಾವು ಅನೇಕರನ್ನ ಒಂದು ಸೂಯಿಸೈಡ್ ಅನ್ನೋ ಒಂದು ಇದಕ್ಕೆ ಕಳ್ಕೊಂಡಿರ್ತೀವಿ. ಡಿಪ್ರೆಷನ್, ಮೆಂಟಲ್ ಡಿಪ್ರೆಷನ್ನಿಂದ ತುಂಬ ಜನ ಕಳ್ಕೊಂಡಿರ್ತೀವಿ. ಆ ಥರದ ಆಗಲೂಬಾರ್ದು. ನಮ್ಮ ಸುತ್ತಮುತ್ತ ಇರೋರಿಗೆ ಅದೊಂದು ಎಚ್ಚರಿಕೆ ಗಂಟೆ ಆಗಬೇಕು. ಆ ಥರನೂ ಒಂದು ಹಾಸ್ಯದ ಲೇಪನ ಇಟ್ಟು ಆ ಒಂದು ಕಥೆನ ತುಂಬ ಸಮರ್ಥವಾಗಿ ಹೇಳಿದ್ದಾರೆ ನಿರ್ದೇಶಕರು. ಆ್ಯಂಡ್ ಹಿ ಹ್ಯಾಸ್ ಹ್ಯಾಡ್ ದ ಸಪೋರ್ಟ್ ಆಫ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ, ಫ್ರಮ್ ಮೀ ಟು ದಿ ಲಾಸ್ಟ್ ಪರ್ಸನ್ ದೇರ್. Everybody has stood by the director to bring out his craft very very well. ಈ ಒಂದು ಒಳ್ಳೆಯ ಚಿತ್ರನ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಈಗಾಗಲೇ ಒಳ್ಳೊಳ್ಳೆ ಸಂಖ್ಯೆಗಳಲ್ಲಿ ಪ್ರೇಕ್ಷಕರು ಬರೋದಕ್ಕೂ ಶುರು ಮಾಡಿದ್ದಾರೆ. ನಿನ್ನೆ ಬಹುತೇಕ ಚಿತ್ರಮಂದಿರಗಳಲ್ಲಿ ಮಿನಿಮಮ್ 50% ಆಕ್ಯುಪೆನ್ಸಿ, ಕ್ಲೋಸ್ ಟು ಹೌಸ್ಫುಲ್ ಶೋಸ್ ತುಂಬ ಕಡೆ ಆಗಿದೆ. ಆ ಸಂಖ್ಯೆಗಳಿಂದ ಜಾಸ್ತಿ ಆಗ್ತಾ ಹೋಗಲಿ, ಹೆಚ್ಚು ಜನ ಈ ಚಿತ್ರನ ನೋಡಲಿ. ನಿಮ್ಮೆಲ್ಲರ ಸಪೋರ್ಟ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಸಾಂಗ್ಸ್ ಎರಡು ಮಾಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಖುಷಿ ಇದೆ ಸರ್, ಯಾಕಂದರೆ ರೆಸ್ಪಾನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ಬರ್ತಾ ಇದೆ. ಡೇ ಒನ್ ಎಲ್ಲರೂ ಹೇಳ್ದಂಗೆ ಒಂಚೂರು ಡಿಸಪಾಯಿಂಟ್ಮೆಂಟ್ ಇದ್ದು, ಅದಾದಮೇಲೆ ಪಿಕಪ್ ಆಗಿದೆ. ನಿನ್ನೆ ಕೂಡ ನಾನು ತುಂಬ ಕಡೆ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಹೇಳ್ತಾರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಕನ್ನಡಕ್ಕೆ ಹೊಸ ಸಿನಿಮಾ ಥರ ಹೇಳ್ತವ್ರೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಎಸ್ಪೆಷಲಿ ಸಮರ್ಥ್ ಸರ್ ಇರೋ ಒಂದು ಐಡಿಯಾ ಏನಿದೆಯೋ ಅವರ ಪ್ಲಾನಿಂಗ್ ಪ್ರಕಾರ ನಾವು ಹೊಸ ಜೋನರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದಕ್ಕೆ ತಕ್ಕಂಥ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಮರ್ಥ್ ಸರ್ಗೆ ಮತ್ತು ಗುರುದತ್ ಗಂಜಿಕಾ ಸರ್ಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ದಿಗಂತ್ ಸರ್ ಪರ್ಫಾರ್ಮೆನ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಯಾಕಂದರೆ ಬಿ ಜಿ ಎಮ್ ಮಾಡೋ ಎಷ್ಟೋದಾಯ್ತು ನೋಡಿದ್ರು ಕೂಡ ಆ ಒಂದು ಸಣ್ಣ ಸಣ್ಣ ಪಂಚಸ್ ತುಂಬ ನಗು ಅನಿಸ್ತು ನನಗೆ. ಆ್ಯಂಡ್ ನಿರೂಪ್ ಸರ್ ತುಂಬ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಧನು ಅವ್ರ ಪರ್ಫಾರ್ಮೆನ್ಸ್ ಅಂತೂ ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಆ್ಯಂಡ್ ಕೃಷ್ಣ ಸರ್ ಆ್ಯಂಡ್ ಎಲ್ಲರೂ, ನಿಧಿ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಾರ್ ಎಡಿಟರ್ ಸರ್ ತುಂಬ ಚೆನ್ನಾಗಿ ನಮ್ಗೆ ಒಂದು ಕ್ರಿಸ್ಪ್ ಆಗಿ ಏನು ವರ್ಷನ್ಸ್ ಏನು ಮಾಡಿದ್ವು ಒಂದು ಒಳ್ಳೆ ನಮ್ಗೆ ಸ್ಕೋಪ್ ಕೊಟ್ಟಿದ್ದಾರೆ. ಆ್ಯಂಡ್ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ನಮಗೆ ಎಲ್ಲ ಟೀಮ್ಗೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದೀರಾ. ಆ್ಯಂಡ್ ಜರ್ನಿ ಪಿಕ್ಚರ್ಸ್ ರವಿ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಚಿತ್ರಮಂದಿರಗಳೇ ನೋಡಿ, ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಬೇಡಿ. ಥ್ಯಾಂಕ್ ಯು. ಇಲ್ಲಿವರೆಗೂ ಒಂದು 28-29 ವರ್ಷ ಎಡಿಟರಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸಿನಿಮಾಗಳಲ್ಲಿ ಜರ್ನಿ ಮಾಡಿದ್ದೀನಿ. ನನಗೆ ಉಗ್ರಮ್ಗೆ ಸ್ಟೇಟ್ ಅವಾರ್ಡ್ ಬಂತು, KGF ಚಾಪ್ಟರ್ 1ಗೆ ಅಕ್ಲೈಮ್ ಎಡಿಟರ್ ಅಂತ ಹೆಸರು ಬಂತು, ಮೂರನೇ ಕೃಷ್ಣಪ್ಪ, ಆಮೇಲೆ ತುಂಬ ಸಿನಿಮಾಗಳು ಮಾಡಿದ್ದೀನಿ, ಲೆಕ್ಕ ಇಲ್ಲ. ಒಂದು ಒಳ್ಳೆ ಜರ್ನಿ. ಸೊ ಸಮರ್ಥ್ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ತೊಗೊಬಂದು ನನಗೆ ಒಂದು ತೋರಿಸಿದಾಗ ನನಗೆ ಆ ಸಿನಿಮಾ ನೋಡಿದಾಗ ಫಸ್ಟ್ ವರ್ಷನ್ನು ಬೇರೆ ಪ್ರವೀಣ್ ಅಂತ ಎಡಿಟ್ ಮಾಡಿದರು. ಅದು ನೋಡಿದಾಗ ನನಗೆ ಏನೋ ಲ್ಯಾಗ್ ಇದೆ, ಏನೋ ಇದೆ, ಸಮಥಿಂಗ್ ಇದೆ, ಸಮರ್ಥ್ ವರ್ಕ್ ಮಾಡೋಣ ಈ ಸಿನಿಮಾ, ಫ್ರೀ ಕೊಟ್ಟರೆ ಟೈಮ್ ಕೊಟ್ಟರೆ ಖಂಡಿತ ವರ್ಕ್ ಮಾಡಿಕೊಡ್ತೀನಿ, ಬೇರೆ ವರ್ಷನ್ ಮಾಡೋಣ ಕುತ್ಕೊಂಡು ಅಂತ ಹೇಳಿದ್ರು. ದೆನ್ ಈ ಸಪೋರ್ಟೆಡ್. ಸೊ ಕುತ್ಕೊಂಡು ಎಡಿಟ್ ಮಾಡ್ತಾ 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 ಒಂದು ಬೇರೆ ವರ್ಷನ್ ಆಯಿತು. ಅದಕ್ಕೆ ಆ್ಯಕ್ಚುಲಿ ಪಾಪ ಸಮರ್ಥ್ ಟೈಮ್ ಕೊಟ್ಟರು, ನನ್ನನ್ನು ತಡ್ಕೊಂಡ್ರು, ಟಾರ್ಚರ್ ಅಂತಲೇ ಹೇಳಬೇಕು. ಬಟ್ ಒಳ್ಳೆ ಸಿನಿಮಾ. ಅಂದರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ಆನ್ ಸ್ಕ್ರೀನಲ್ಲಿ ನೋಡಿದಾಗ ನನಗೆ ಯಾವುದೋ ಇದು ಹಾಲಿವುಡ್ ಸಿನಿಮಾ ನೋಡಿದ ಫೀಲ್ ಆಗ್ತಿತ್ತು ನನಗೆ. ಅಂದರೆ ಗೈ ರಿಚಿ ಸಿನಿಮಾ ತುಂಬ ಒಂಥರ ಬೇರೆ ಥರದ ಜಾನರ್ ಸಿನಿಮಾ ಅನಿಸ್ತಿತ್ತು. ಪರ್ಫಾರ್ಮೆನ್ಸ್ ಇರ್ಬೋದು, ಆ ಟೈಮಿಂಗ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ಸು, ಪ್ರತಿಯೊಂದು ಡೀಟೇಲ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಸಮರ್ಥ್ ಅವರು. ಆ್ಯಂಡ್ ಆಫ್ಟರ್ KGF ಮೂರನೇ ಕೃಷ್ಣಪ್ಪ ಆದಮೇಲೆ ನಮ್ಮ ರಘು ಇವರು ನಮ್ಮ ಸಮರ್ಥ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಕೊಡ್ತು. ಒಂದು ಒಳ್ಳೆ ಸಿನಿಮಾ ಇದು, ಖಂಡಿತ ಥಿಯೇಟ್ರ್ ಬಂದು ನೋಡಿ. ಆ್ಯಂಡ್ ಇವನ್ ನನಗೂ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ, ಅಂದರೆ ಪಬ್ಲಿಕ್ಕು
ತುಂಬ ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ. ಇವಾಗಲೂ ಆಂಜನೇಯ ಸರ್, ಮನು ಸರ್ ಕೆಳಗಡೆ ಲಿಫ್ಟಲ್ಲಿ ಬರ್ಬೇಕಾದ್ರೆ ಮೆಸೇಜ್ ಮಾಡ್ತಾ ಇದ್ರು ಸರ್. ಒಬ್ಬರು ಆಡಿಯನ್ಸು ನೋಡಿ ಸಿನಿಮಾ ಬಗ್ಗೆನೇ ಮೆಸೇಜ್ ಮಾಡ್ತಿದ್ರು. ಸಾರಿ ಸರ್, ಕೆಳಗಡೆ ಲಿಫ್ಟಲ್ಲಿ ಮಾತಾಡ್ತಿದ್ರು. ಸೊ ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಖಂಡಿತ ನೀವು ಥಿಯೇಟ್ರ್ ಬಂದು ನೋಡಿದ್ರೆ ಡಿಸಪಾಯಿಂಟ್ ಆಗಲ್ಲ, ಎಂಜಾಯ್ ಮಾಡ್ತೀರಾ. ಒಳ್ಳೆ ಕನ್ನಡ ಸಿನಿಮಾ ಬೇಕು ಅಂತ ನೀವೇ ಕೇಳ್ತೀರಾ, ಅಂದರೆ ಇದು ಆಡಿಯನ್ಸ್ಗೆ. ಸೊ ಬಂದು ನೋಡಿ, ನೀವು ಖಂಡಿತ ಡಿಸಪಾಯಿಂಟ್ ಆಗಲ್ಲ. ಯು ವಿಲ್ ಎಂಜಾಯ್ ದ ಸಿನಿಮಾ 100%. ಯು ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ವಿತ್ ಫ್ಯಾಮಿಲಿ ಬಂದು ನೋಡಿ, ಖಂಡಿತ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಹೇಳಿದ್ರು ನಿಮ್ಮ ನಿಧಿ ಅವ್ರದ್ದು ನಿಮ್ದು ಕಾಂಬಿನೇಷನ್ 14 ವರ್ಷ ಆದ್ಮೇಲೆ, ನಾವು ಪಂಚರಂಗಿ ಆದ್ಮೇಲೆ ಈಗಲೇ ನೋಡ್ತಾ ಇರೋದು, ಆ ಥರ ಎಲ್ಲ ಹೇಳಿದ್ರೆ ಖುಷಿ ಆಗುತ್ತೆ. ಸುಮಾರು ಜನ ಹೇಳಿದ್ರು, ಅಯ್ಯೋ ನಿಧಿ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ನೀನು ಜಾಸ್ತಿ ಇರಬೇಕಾಗಿತ್ತು. ನಾನು ಅದು ರಿವೀಲ್ ಮಾಡಲ್ಲ ಸ್ಟೋರಿ. ಬಟ್ ಸಾಕಷ್ಟು ಜನ ಈಗ ಸಿನಿಮಾ ನೋಡಿದ್ದಾರೆ. ರಿವ್ಯೂಸ್ ಅಲ್ಲೂ ಇದೆ ಅದು ಶಾರ್ಟ್ ರೋಲ್ ಅಂತ. ಸೊ ಹಾಗೆ ಕೈ ಸರಿ ಮಾಡ್ಕೋಬೇಕಾಯ್ತು, ಇನ್ನೊಂದು ಕೈ ಯೂಸ್ ಮಾಡ್ಬೇಕು. ಸೊ ಆ ಥರದಲ್ಲಿ ಖುಷಿ ಆಗುತ್ತೆ. ಅಂಡ್ ಇಲ್ಲ, ಪಂಚರಂಗಿ ನಾನು ಮೈಸೂರಲ್ಲಿ ನೋಡಿದ್ದೆ. ನಾನು ಫುಲ್ ಫ್ಯಾಮಿಲಿ ಹೋಗಿ ನೋಡಿದ್ವಿ. ತುಂಬಾ ಇಷ್ಟ ಆಗಿತ್ತು ನನಗೆ. ಫಸ್ಟ್ ಹಾಫ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿರ್ಲಿಲ್ಲ. ಅಂಡ್ ಮತ್ತೆ ಖುಷಿ ಆಯ್ತು. ಅದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರುತ್ತೆ. ಸೊ ಒಂಥರ ನಾಸ್ಟಾಲ್ಜಿಯಾ. ನಾವು ತುಂಬಾ ಹಿಂದೆ ನೋಡಿದಂಥ ಸಿನಿಮಾ ಸೇಮ್ ಪೇರ್ ಸ್ಕ್ರೀನಲ್ಲಿ ಮತ್ತೆ ನೋಡಿದಾಗ. ಅಂಡ್ ರಾಧಿಕಾ ಅವ್ರ ಜೊತೆ ನಾನು ಫೋಟೋಶೂಟಲ್ಲಿ ಮಾತ್ರ ಮೀಟ್ ಮಾಡಿದ್ದು. ಸ್ಕ್ರೀನಲ್ಲಿ ನಾವು ಸೀನಲ್ಲಿ ಜೊತೆಗೆ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಅದೇ ಅಗೇನ್ ರಾಧಿಕಾ ಇಸ್ ಅ ಬ್ರಿಲಿಯಂಟ್ ಆಕ್ಟರ್. ಸೊ ಅವ್ರನ್ನ ನೋಡಿದಾಗ್ಲೂ ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಪ್ರತಿಯೊಬ್ರು, ಈವನ್ ನಂಗೆ ತುಂಬಾ